ವಾಣಿಜ್ಯ ತೆರಿಗೆ ಇಲಾಖೆ ಎಸಿ ಪತ್ನಿ ಜೊತೆ ಕೆಲವರು ಅಸಭ್ಯವಾಗಿ ವರ್ತಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಉಪವಿಭಾಗಾಧಿಕಾರಿ ಪತ್ನಿ ಜೊತೆ 15 ಜನರಿಂದ ದುರ್ವರ್ತನೆ ತೋರಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೊಸ ವರ್ಷಾಚರಣೆ ವೇಳೆ ಈ ಕೃತ್ಯ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕರ್ನಾಟಕ ರಾಜ್ಯ ಟೆನ್ನಿಸ್ ಅಸೋಸಿಯೇಷನ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಟೆನ್ನಿಸ್ ಅಸೋಸಿಯೇಷನ್ನ ಸಿಸಿಟಿವಿಯಲ್ಲಿ ಅಸಭ್ಯ ವರ್ತನೆಯ ದೃಶ್ಯ ಸೆರೆಯಾಗಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಲಾಗಿದೆ. ಹೊಸ ವರ್ಷಾಚರಣೆಯ ದಿನ ನಡೆದ ಸಾಕಷ್ಟು ಕರಾಳ ಘಟನೆಗಳು ಕಾಲಕಾಲಕ್ಕೆ ಬಹಿರಂಗವಾಗ್ತಾ ಇರುವುದು. ಈಗಾಗಲೇ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯ ಪ್ರಕರಣ, ಕಮ್ಮನಹಳ್ಳಿಯ ಪ್ರಕರಣ ಸೇರಿದಂತೆ ಇದೀಗ ಮತ್ತೊಂದು ಅಂಥದ್ದೇ ಒಂದು ದುರ್ವರ್ತನೆ ತೋರಿದ ಒಂದು ಘಟನೆಯ ಮಾಹಿತಿ ಬಹಿರಂಗವಾಗ್ತಾ ಇದೆ. ಹೊಸ ವರ್ಷಾಚರಣೆಯ ವೇಳೆ ಈ ಒಂದು ಕೃತ್ಯ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಎಸಿ ಪತ್ನಿ ಜೊತೆಯಲ್ಲಿ 15 ಮಂದಿ ಪುಂಡರು ದುರ್ವರ್ತನೆಯನ್ನ ತೋರಿರುವ ಘಟನೆ ನಡೆದಿದೆ. ಅದರಲ್ಲೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿರುವ ಕರ್ನಾಟಕ ರಾಜ್ಯ ಟೆನ್ನಿಸ್ ಅಸೋಸಿಯೇಷನ್ನಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗ್ತಿದ್ದು ಅಲ್ಲಿನ ಸಿಸಿಟಿವಿಯಲ್ಲಿ ಅಸಭ್ಯ ವರ್ತನೆ ಕುರಿತಾದ ದೃಶ್ಯ ಕೂಡ ಸೆರೆಯಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಈಗಾಗಲೇ ಬಂಧಿಸಲಾಗಿದ್ದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಎಸಿ ಪತ್ನಿಯ ಜೊತೆಯಲ್ಲಿ ಅಸಭ್ಯ ವರ್ತನೆ ತೋರಲಾಗಿದೆ ಅನ್ನೋ ಆರೋಪ ಇದು. ಹಾಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಲಾಗಿದ್ದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹೊಸ ವರ್ಷಾಚರಣೆಯ ವೇಳೆಯಲ್ಲಿ ನಡೆದ ಈ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಕರ್ನಾಟಕ ರಾಜ್ಯ ಟೆನ್ನಿಸ್ ಅಸೋಸಿಯೇಷನ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಎನ್ನಲಾಗಿದ್ದು ಅಲ್ಲಿನ ಸಿಸಿಟಿವಿಯಲ್ಲಿ ಎಲ್ಲಾ ಘಟನೆಗಳು ಕೂಡ ಸೆರೆಯಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಟೆನ್ನಿಸ್ ಅಸೋಸಿಯೇಷನ್ನಲ್ಲಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಡೆದಿದ್ದ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಎಂಜಿ ರೋಡ್, ಬ್ರಿಗೇಡ್ ರೋಡ್ ಆಯ್ತು, ಕಮ್ಮನಹಳ್ಳಿ ಆಯ್ತು, ಈಗ ಟೆನ್ನಿಸ್ ಅಸೋಸಿಯೇಷನ್ ನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರೋದು. ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಹೊಸ ವರ್ಷದ ಆಚರಣೆಯ ವೇಳೆ ಮಹಿಳೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಯೊಬ್ಬರ ಎಸಿ ಒಬ್ಬರ ಪತ್ನಿ ಜೊತೆ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವುದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಓರ್ವ ಆರೋಪಿಯನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ. ಶಿವರಾಜ್ ಎಂಬುದನ್ನ ಬಂಧಿಸಿರುವಂತಹ ಪೊಲೀಸರು ಐಪಿ ಸೆಕ್ಷನ್ 509, 510 ಹಾಗೂ 149 ಅಡಿಯಲ್ಲಿ ಆತನನ್ನ ಬಂಧಿಸಲಾಗಿದೆ. ಅಂದ್ರೆ ಮುಖ್ಯವಾಗಿ ಹೊಸ ವರ್ಷದ ದಿನ ರಾತ್ರಿ ಆ ಒಂದು ಕಬ್ಬನ್ ಪಾರ್ಕ್ ನಲ್ಲಿ ಇರುವಂತಹ ಕಬ್ಬನ್ ಪಾರ್ಕ್ ಮಾಡಿರುವಂತಹ ಒಂದು ಕ್ಲಬ್ ನಲ್ಲಿ ಒಂದು ಆಯೋಜನೆ ಮಾಡಲಾಗಿತ್ತು. ಅಲ್ಲಿರುವಂತಹ ಕೆಎಸ್ಎಲ್ಟಿ ವತಿಯಿಂದ ಹೊಸ ವರ್ಷದ ಆಚರಣೆನ ಅಲ್ಲಿರುವಂತಹ ಟೆನ್ನಿಸ್ ಅಸೋಸಿಯೇಷನ್ ನಲ್ಲಿ ಒಂದು ಹೊಸ ವರ್ಷದ ಸರ್ವಸನ್ನ ಆಚರಣೆ ಮಾಡಲಾಗಿತ್ತು. ಆ ಒಂದು ಆಚರಣೆ ವೇಳೆ ಸಾಕಷ್ಟು ಗಣ್ಯಾತಿಗಣ್ಯರು ಕೂಡ ಅಲ್ಲಿ ಪಾಲ್ಗೊಂಡಿದ್ರು. ಇದೇ ಸಮಯದಲ್ಲಿ ಅಲ್ಲಿ ಒಬ್ಬರ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಯೊಬ್ಬರ ಪತ್ನಿ ಕೂಡ, ಫ್ಯಾಮಿಲಿ ಕೂಡ ಅಲ್ಲಿ ಬಂದಿತ್ತು. ಆ ಒಂದು ಮಧ್ಯರಾತ್ರಿ ತಡರಾತ್ರಿ ಎಲ್ಲ ಪ್ರೋಗ್ರಾಮ್ಗಳನ್ನ ಮುಗಿದ ನಂತರ ಅವರು ಊಟಕ್ಕೆ ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಪತ್ನಿಯನ್ನ ಅಲ್ಲೇ ದೂರದಲ್ಲಿ ನಿಲ್ಲಿಸಿ ಇವರು ಕೌಂಟರ್ ಬಳಿ ತನ್ನ ಸಹೋದರನ ಜೊತೆ ಕೌಂಟರ್ ಬಳಿ ತಳ್ಳಿ ಊಟವನ್ನು ಕೊಡೋದಕ್ಕೆ ಅಂತ ಹೋಗ್ತಾರೆ. ಆ ಒಂದು ಸಮಯ ಆಕೆ ಅಧಿಕಾರಿಯೊಬ್ಬರ ಪತ್ನಿ ಒಂಟಿಯಾಗಿ ನಿಂತಿರೋದನ್ನ ಎಸ್, ನಮ್ಮ ಪ್ರತಿನಿಧಿ ನಾಗೇಂದ್ರ ಮಾಹಿತಿಯನ್ನ ನೀಡ್ತಾ ಇದ್ರು. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಟೆನ್ನಿಸ್ ಅಸೋಸಿಯೇಷನ್ ನಲ್ಲಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಒಬ್ಬ ಎಸಿ ಪತ್ನಿಯ ಜೊತೆಯಲ್ಲಿ 15 ಮಂದಿ ಅಸಭ್ಯವಾಗಿ ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. 15 ಜನರಿಂದ ದುರ್ವರ್ತನೆ ತೋರಲಾಗಿದೆ ಅನ್ನೋದಕ್ಕೆ ಪೂರಕವಾಗಿ ಸಿಸಿಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಹೊಸ ವರ್ಷಾಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ಈ ಕೃತ್ಯ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕರ್ನಾಟಕ ರಾಜ್ಯ ಟೆನ್ನಿಸ್ ಅಸೋಸಿಯೇಷನ್ನಲ್ಲಿ ಒಂದು ಘಟನೆ ನಡೆದಿದ್ದು ಅಲ್ಲಿನ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸಿದಾಗ 15 ಮಂದಿಯಿಂದ ಮಹಿಳೆ ಮೇಲೆ ಅಸಭ್ಯ ವರ್ತನೆ ತೋರಿರೋ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಸಿಸಿಟಿವಿಯಲ್ಲಿ ಅಸಭ್ಯ ವರ್ತನೆ ದೃಶ್ಯ ಸರಿಯಾಗಿದ್ದು ಇದರ ಆಧಾರದ ಮೇಲೆ ಓರ್ವನನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಎಸಿ ಪತ್ನಿ ಜೊತೆಯಲ್ಲಿ ಅಸಭ್ಯ ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ.
ವಾಣಿಜ್ಯ ತೆರಿಗೆ ಇಲಾಖೆ ಎಸಿ ಪತ್ನಿ ಜೊತೆ ಅಸಭ್ಯ ವರ್ತನೆ ತೋರಿದ್ದಾರೆ ಅನ್ನುವ ಆರೋಪದ ಅಡಿಯಲ್ಲಿ ಓರ್ವನನ್ನ ಬಂಧಿಸಲಾಗಿದೆ. 15 ಜನರಿಂದ ದುರ್ವರ್ತನೆ ತೋರಲಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹೊಸ ವರ್ಷಾಚರಣೆ ವೇಳೆಯಲ್ಲಿ ಈ ಕೃತ್ಯ ನಡೆದಿದ್ದು ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಜೊತೆಗೆ ಕರ್ನಾಟಕ ರಾಜ್ಯ ಟೆನ್ನಿಸ್ ಅಸೋಸಿಯೇಷನ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಎನ್ನಲಾಗಿದ್ದು ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸಿದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. 15 ಮಂದಿಯಿಂದ ಎಸಿ ಪತ್ನಿ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ತೋರಲಾಗಿದೆ ಅನ್ನೋ ಆರೋಪ, ಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವನನ್ನ ಬಂಧಿಸಲಾಗಿದ್ದು ಮತ್ತಷ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅಸೋಸಿಯೇಷನ್ ವತಿಯಿಂದ ನ್ಯೂ ಇಯರ್ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ಈ ನ್ಯೂ ಇಯರ್ ಪಾರ್ಟಿಯಲ್ಲಿ ಸಾಕಷ್ಟು ಮಂದಿ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ಎಸಿ ಹಾಗೆ ಅವರ ಕುಟುಂಬ ಸಮೇತರಾಗಿ ಬಂದಿರ್ತಾರೆ. ಪತ್ನಿ ಬಿಟ್ಟು ಕೌಂಟರ್ ಬಳಿಯಲ್ಲಿ ಊಟಕ್ಕೆ ತೆರಳಿದ್ರು ಎಸಿ ಅನ್ನೋ ಮಾಹಿತಿ. ಈ ಸಂದರ್ಭದಲ್ಲಿ ಪತ್ನಿಯ ಜೊತೆಯಲ್ಲಿ 15 ಮಂದಿ ಕಿಡಿಗೇಡಿಗಳು ಏನು ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಹೇಳ್ತಾ ಇದ್ರಿ ಯಾವ ರೀತಿ ನಡೀತು ಘಟನೆ, ಹಾಗೆ ಹೇಗೆ ಬೆಳಕಿಗೆ ಬಂತು ಅಂತ ಹೇಳಿ ಮುಂದುವರಿಸಬಹುದು? ಸ್ಮಿತಾ, ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಮಲ್ ಪಾರ್ಕ್ ಟೆನ್ನಿಸ್ ಕ್ಲಬ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿದ್ರು. ಅವತ್ತು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಎಸಿ ಒಬ್ಬರು ತಮ್ಮ ಕುಟುಂಬಸ್ಥರೊಂದಿಗೆ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಮುಗಿದ ನಂತರ ಅವರ ಪತ್ನಿಯನ್ನ ಒಬ್ಬಂಟಿಯಾಗಿ ಬಿಟ್ಟು ಅವರು ಎಸಿ ಹಾಗೂ ಎಸಿಯ ಸಹೋದರ ಇಬ್ರು ಕೂಡ ಕೌಂಟರ್ ಬಳಿ ತೆರಳಿ ಅಲ್ಲಿ ಊಟವನ್ನ ತೆಗೆದುಕೊಂಡು ಊಟವನ್ನ ತೆಗೆದುಕೊಂಡು ಬರಕ್ಕೆ ಅಂತ ಹೋಗ್ತಾರೆ. ಆಗ ಒಂಟಿಯಾಗಿ ನಿಂತಹ ಪತ್ನಿಯನ್ನ ಗಮನಿಸಿದಂತಹ 15 ಜನ ಯುವಕರ ತಂಡ ತಕ್ಷಣ ಆಕೆ ಬಳಿ ತೆರಳಿ ಒಂದು ಮೊಬೈಲ್ ಅನ್ನು ಕೊಟ್ಟು ನಮ್ಮ ಫೋಟೋವನ್ನ ತೆಗೆದಕ್ಕೆ ಒಂದು ಬೇಡಿಕೆಯನ್ನು ಕೂಡ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ನಂತರ ಸೆಲ್ಫಿಯನ್ನ ತೆಗೆದುಕೊಳ್ಳೋದು ಕೂಡ ಮುಂದಾಗ್ತಾರೆ. ಈ ರೀತಿಯಾದಂತಹ ಅಸಭ್ಯವಾಗಿ ವರ್ತನೆ ಮಾಡ್ತಂತಹ ಪತ್ನಿಯೊಂದಿಗೆ ಗಮನಿಸಿದಂತಹ ಎಸಿ ತಕ್ಷಣ ಅವರ ಬಳಿ ತೆರಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಯಾಕೆ ನೀವು ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡ್ತೀರಾ, ಮಿಸ್ಬಿಹೇವ್ ಮಾಡ್ತೀರಾ ಅಂತ ಕೇಳುವಂತ ಸಮಯದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಆರ್ಗನೈಸರ್ಗಳು ಎಲ್ಲರೂ ಕೂಡ ಆಕೆ ಅಲ್ಲಿಗೆ ಬಂದು ಸಮಾಧಾನವನ್ನ ಪಡಿಸುವಂತ ಯತ್ನ ಕೂಡ ಮಾಡ್ತಾರೆ. ಆದ್ರೆ ಆ ಒಂದು ಸಮಾಧಾನ ಪಡಿಸುವಂತ ಯತ್ನ ಸಮಯದಲ್ಲಿ ಅಲ್ಲಿದ್ದಂತಹ 15 ಜನ ಯುವಕರ ತಂಡ ಏನಿದೆ ಅವರು ಅಲ್ಲಿಂದ ಎಸ್ಕೇಪ್ ಕೂಡ ಹಾಕ್ತಾರೆ. ಎಲ್ಲೋ ಒಂದ್ ಕಡೆ ಈಗಾಗಲೇ ಎಸಿ ಆರೋಪ ಮಾಡಿರುವಂತೆ ಆ ಒಂದು ಆಯೋಜನೆ ಮಾಡಿದಂತಹ ಆರ್ಗನೈಸರ್ಗಳೇ ಅವನ್ನ ಎಸ್ಕೇಪ್ ಆಗೋದಕ್ಕೆ ಒಂದು ಸಹಾಯವನ್ನ ಕೂಡ ಮಾಡಿದ್ರು ಅಂತೇಳಿ ಒಂದು ಆರೋಪವನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ನೇರವಾಗಿ ಕಮಲ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ದೂರು ದಾಖಲಿಸಿಕೊಂಡಂತಹ ಪೊಲೀಸರು ಆ ಒಂದು ಘಟನೆಯ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿಗಳನ್ನ ತೆಗೆದುಕೊಂಡು ಆ ಒಂದು ಸಿಸಿಟಿವಿಯನ್ನು ಪರಿಶೀಲನೆ ಮಾಡಿದಾಗ ಆ ಒಂದು ಪತ್ನಿ ಜೊತೆ 15 ಜನ ಯುವಕರ ತಂಡ ಅಸಭ್ಯವಾಗಿ ವರ್ತನೆ ಮಾಡಿರೋದು ಬೆಳಕಿಗೆ ಕೂಡ ಬರುತ್ತೆ. ತಕ್ಷಣ ಎಚ್ಚೆತ್ತುಕೊಂಡಂತಹ ಪೊಲೀಸರು ಓರ್ವ ಆರೋಪಿಯನ್ನ ಐಪಿಸಿ ಸೆಕ್ಷನ್ 149, 509 ಹಾಗೂ 510 ಅಡಿಯಲ್ಲಿ ಈಗಾಗಲೇ ಶಿವರಾಜನ್ನ ಬಂಧಿಸಲಾಗಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ.